ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. ಯುಡಾಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆಯೂ ಮತ್ತು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡುತ್ತಿರಬೇಕಾದರೆ ವಿದ್ಯಾರ್ಥಿಗಳಿಗೆ ಪ್ರೋಗ್ರೆಷನ್ ಸ್ಟೇಟಸ್ಸಲ್ಲಿ ಸ್ಕೂಲಿಂಗ್ ಸ್ಟೇಟಸ್ 2025-26 ಈ ಬಾಕ್ಸ್ನಲ್ಲಿ ಟಿ.ಸಿ ಹೋದ ವಿದ್ಯಾರ್ಥಿಗೆ ಟಿ.ಸಿ ಔಟ್ ಅಥವಾ ಲೆಫ್ಟ್ ವಿತ್ ಟಿ.ಸಿ ಎಂಬ ಆಪ್ಷನ್ ಆಯ್ಕೆ ಮಾಡುವ ಬದಲು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಎಂಬ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಟ್ಟಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ನಾವು ಟಿ.ಸಿ ಔಟ್ ಮಾಡಬೇಕಾದರೆ ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಸರ್ಚ್ ಬಾರ್ನಲ್ಲಿ ಯುಡಾಸ್ ಪ್ಲಸ್ ಎಂದು ಟೈಪ್ ಮಾಡಿಕೊಳ್ಳಿ. ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udasplus.gov.in ಯುಡಾಸ್ ಪ್ಲಸ್ ಮೊದಲೇ ವೆಬ್ ಲಿಂಕ್ ಅಥವಾ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಸೆಲೆಕ್ಟ್ ಸ್ಟೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಕ್ಲಿಕ್ ಮಾಡಿ. ಗೋ ಕ್ಲಿಕ್ ಮಾಡಿ. ಯುಡಾಸ್ ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯುಡಾಸ್ ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ. ಯೂಸರ್ ಐಡಿಯಲ್ಲಿ ನಿಮ್ಮ ಶಾಲೆ ಯುಡಾಸ್ ಸಂಖ್ಯೆಯನ್ನು ಫಿಲ್ ಮಾಡಿ. ಎಂಟರ್ ಪಾಸ್ವರ್ಡ್ನಲ್ಲಿ ಯುಡಾಸ್ ಪ್ಲಸ್ಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಫಿಲ್ ಮಾಡಿ. ಎಂಟರ್ ಕ್ಯಾಪ್ಚಾ. ಇಲ್ಲಿ ಮುಂದೆ ರೆಡ್ ಕಲರ್ನಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಡಿ. ನಂತರ ಲಾಗಿನ್ ಬ್ಲೂ ಕಲರ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ವೆಲ್ಕಮ್ ಪೇಜ್ ಬಂತು. ಮೇಲ್ಗಡೆ ಮುಖ್ಯ ಶಿಕ್ಷಕರ ಸ್ಕೂಲ್ ಯೂಸರ್ ನೇಮ್ ನೋಡಬಹುದಾಗಿರುತ್ತದೆ. ಈಗ ಇಲ್ಲಿ 2025-26 ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ಇನ್ಫಾರ್ಮೇಶನ್ ಒಂದು ಪಾಪ್ ಪೇಜ್ ಬರ್ತದೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಾವು ಹೋಮ್ ಪೇಜ್ನಲ್ಲಿ ಟಿ.ಸಿ ಇಶ್ಯೂ ಮಾಡ್ತಕ್ಕಂತಹ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂತಹ ಮೆನುಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅದ್ರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ನಂತರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಕ್ಲಿಕ್ ಮಾಡಿ. ನಂತರ ಸ್ಟೂಡೆಂಟ್ ಪೆನ್ ನಂಬರ್ ಕೇಳುತ್ತೆ. ಟಿ.ಸಿ ಔಟ್ ಮಾಡಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ ಪೆನ್ ನಂಬರನ್ನು ಕೊಡಿ. ಗೋ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತದೆ. ಕೆಳಗಡೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ.ಸಿ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಈ ವಿದ್ಯಾರ್ಥಿಯ ಸೆಲೆಕ್ಟ್ ಡೇಟ್ನಲ್ಲಿ ಈ ವಿದ್ಯಾರ್ಥಿಯ ಟಿ.ಸಿಯನ್ನು ಔಟ್ ಮಾಡಿದ ದಿನಾಂಕವನ್ನು DDMM YYYY ಈ ಫಾರ್ಮ್ಯಾಟ್ನಲ್ಲಿ ಕೊಡಿ. ಅದಕ್ಕಾಗಿ ಇಲ್ಲಿ ಕ್ಯಾಲೆಂಡರ್ ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕ್ಯಾಲೆಂಡರ್ನಿಂದ ಈ ವಿದ್ಯಾರ್ಥಿಯನ್ನು ನೀವು ಟಿ.ಸಿ ಔಟ್ ಮಾಡಿದ ದಿನಾಂಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಡಿ. ರಿಮಾರ್ಕ್ಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ.ಸಿ ಅಂತ ಕೊಡಿ. ಸಬ್ಮಿಟ್ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಇಂಟು ಅಂತ ಅನ್ಸಕ್ಸಸ್ಫುಲ್ ಒಂದು ಪಾಪ್ ಮೆಸೇಜ್ ಬಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನೀವು ಟಿ.ಸಿ ಔಟ್ ಮಾಡುತ್ತಿರುವ ಸ್ಟೂಡೆಂಟ್ GP ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕು. ನಂತರ ಸ್ಟೂಡೆಂಟ್ ಟಿ.ಸಿ ಔಟ್ ಮಾಡಬೇಕು. ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಬಂತು. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಬಟನ್ ಕ್ಲಿಕ್ ಮಾಡಿ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಮಾರ್ಕ್ ಡ್ರಾಪ್ಔಟ್ ಕ್ಲಿಕ್ ಮಾಡಿ. ಟಿ.ಸಿ ಔಟ್ ಮಾಡಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ ಪೆನ್ ನಂಬರ್ ಕೊಡಿ. ಗೋ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಡೀಟೇಲ್ಸ್ ಫೆಚ್ ಆಗ್ತದೆ. ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ.ಸಿ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡೇಟ್ನಲ್ಲಿ ವಿದ್ಯಾರ್ಥಿಯ ಟಿ.ಸಿಯನ್ನು ಔಟ್ ಮಾಡಿದ ದಿನಾಂಕವನ್ನು ಕೊಡಿ. ದಿನಾಂಕವನ್ನು ಕೊಡಲು ಕ್ಯಾಲೆಂಡರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ನಿಂದ ಈ ವಿದ್ಯಾರ್ಥಿಯ ಟಿ.ಸಿ ಔಟ್ ಮಾಡಿದ ದಿನಾಂಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಟ್ ಮಾಡಿಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಟ್ಟು ರಿಮಾರ್ಕ್ಸ್ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿ.ಸಿ ಎಂದು ಟೈಪ್ ಮಾಡಿಕೊಂಡು ಸಬ್ಮಿಟ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ಎ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟಿ.ಸಿ ಆ್ಯಂಡ್ ಮೂವ್ಡ್ ಟು ಡ್ರಾಪ್ ಬಾಕ್ಸ್ ಅಂತ ಪಾಪ್ನಲ್ಲಿ ಬರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಉಪಯುಕ್ತ ಎನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.